ಸರ್, ರಾತ್ರಿ 1:30 ಆಗಿದೆ. ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀರಾ ನೀವು? ಹೌದು. ಏನು ವಿಷಯ ಸರ್? ಅದು ಜಯಂತ್ ಅವರು ಇನ್ನೂ ಇದ್ದಾರೆ. ಈಗ ಒಂದು 2 ಗಂಟೆ ಹಿಂದೆ ಮಹೇಶ್ ಶೆಟ್ಟರು ಹೋದ್ರು. ನಂದು ವಿಚಾರಣೆ ಈಗ ಮುಗೀತು. ಏನು ವಿಷಯ ಸರ್? ಒಟ್ಟು 4 ಪ್ರಕರಣಗಳು ನನ್ನ ಮೇಲೆ ದಾಖಲಾಗಿದೆ. ಈ ಸೌಜನ್ಯ ಹೋರಾಟದಲ್ಲಿ ಇರೋದ್ರಿಂದ 4 ಪ್ರಕರಣದಲ್ಲಿ ಒಂದು ಅತ್ಯಂತ ಗಂಭೀರ ಪ್ರಕರಣ ಅಂತ ಅವರು ಪರಿಗಣಿಸಿದ್ದಾರೆ. ಅದು ಕ್ರೈಮ್ ನಂಬರ್ 78/25. ಅದು ಏನು ಅಂತ ಹೇಳಿದ್ರೆ, ನಾನು ಸಾಮಾಜಿಕ ಜಾಲತಾಣದಲ್ಲಿ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನುವಂತಹ ಪ್ರಕರಣ. ಅದನ್ನು ನಾನು ಗಿರೀಶ್ ಮಟ್ಟಣ್ಣವರ್ ಹರ್ಷೇಂದರ್ ಜೈನನ್ನ ಒದ್ದು ಒಳಗೆ ಹಾಕಬೇಕು ಅನ್ನೋದ್ರ ಕುರಿತಾಗಿ ದೂರನ್ನು ಕೊಟ್ಟಿದ್ರು. ಹೀಗಾಗಿ ಆ ಕುರಿತಾದಂತಹ ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅನ್ನುವಂಥ ಕಂಟೆಂಟ್ ಇರುವಂತಹ ದೂರನ್ನು ಪೊಲೀಸರು ದಾಖಲೆ ಮಾಡಿ, ಬಹುಶಃ ಈಗ ಒಂದು 4 ದಿನದ ಹಿಂದೆ ಒಂದು ನೋಟಿಸ್ ಕೊಟ್ಟಿದ್ರು. ನೀವು ಹರ್ಷೇಂದ್ರನ ಒದ್ದು ಒಳಗೆ ಹಾಕುವಂತಕ್ಕೆ ಸಂಬಂಧಪಟ್ಟಂತ ಕ್ರೈಮ್ ನಂಬರ್ 78/25ರಲ್ಲಿ ನಿಮ್ಮನ್ನು ವಿಚಾರಣೆಗೆ ಒಳಪಡಿಸಬೇಕು ಅಂತ ಹೇಳಿ. ಹೀಗಾಗಿ ಇವತ್ತು ನಾನು ಆ ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅನ್ನೋಂಥ ಪ್ರಕರಣಕ್ಕೆ ಬಂದು ಹಾಜರಾದಾಗ ಅದರಲ್ಲಿ ಪಂಚರು ಬೇಕಲ್ಲ, ಪಂಚನಾಮೆ ಮಾಡೋದಕ್ಕೆ ನಮ್ಮ ಹೇಳಿಕೆ ಅಂದರೆ ವಾಯ್ಸ್ ಸ್ಯಾಂಪಲ್ ಬೇಕು. ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಪೊಲೀಸರು ಅಂತ ಏನು ಹೇಳಿಕೆ ಇದೆಯಲ್ಲ, ಅದಕ್ಕೆ ನಿಮ್ಮದು ವಾಯ್ಸ್ ಸ್ಯಾಂಪಲ್ ಬೇಕು ಅಂತ ಹೇಳಿದರು. ಆಯಿತು, ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ನಾನು ಅದು ಅಂದಿದ್ದಂಥ ಆ ಪ್ರಕರಣದಲ್ಲಿ ನಾನು ವಾಯ್ಸ್ ಸ್ಯಾಂಪಲ್ ಕೊಡ್ತೀನಿ ಅಂತ ಹೇಳಿದೆ. ನಮ್ಮ ಜೊತೆಗೆ 2 ಪಂಚರು ಇದ್ದರು, ಪಂಚ ವಿಟ್ನೆಸ್ ಸಾಕ್ಷಿದಾರ ಇದ್ದರು. ಅದರಲ್ಲಿ ಅವರಿಗೆ ಕೇಳಿದರು, ಹರ್ಷೇಂದ್ರನ ಕ್ರೈಮ್ ನಂಬರ್ 78/25 ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅಂತ ಅಂದಂತಹ ಪ್ರಕರಣದಲ್ಲಿ ನೀವು ಪಂಚ ಸಾಕ್ಷಿ ಆಗ್ತೀರಾ ಅಂತ ಕೇಳಿದಾಗ, ಹೌದು, ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಅನ್ನೋಂಥ ಪ್ರಕರಣದಲ್ಲಿ ನಾವು ಸಾಕ್ಷಿ ಆಗ್ತೀವಿ ಅಂತ ಹೇಳಿದರು. ಇನ್ನೊಬ್ಬ 2ನೇ ಪಂಚರಿಗೂ ಕೂಡ ಅದನ್ನೇ ಕೇಳಿದರು, ನೀವು ಹರ್ಷೇಂದ್ರನ ಒದ್ದು ಒಳಗೆ ಹಾಕೋ ಪ್ರಕರಣದಲ್ಲಿ ಕ್ರೈಮ್ ನಂಬರ್ 78ರಲ್ಲಿ ಸಾಕ್ಷಿ ಆಗ್ತೀರಾ ಅಂದಿದ್ದಕ್ಕೆ ಅದಕ್ಕೆ ಇನ್ನೊಬ್ಬರು ಪಂಚರು ಹೇಳಿದರು, ಹೌದು, ಹರ್ಷೇಂದ್ರನ ಒದ್ದು ಒಳಗೆ ಹಾಕಬೇಕು ಪೊಲೀಸರು ಅನ್ನೋ ಪ್ರಕರಣದಲ್ಲಿ ನಾವು ಪಂಚರು ಆಗಿ ಸಹಿ ಮಾಡ್ತೀವಿ, ಸಹಕಾರ ಕೊಡ್ತೀವಿ ಅಂತ ಹೇಳಿದರು. ಅದಾದ್ಮೇಲೆ ನನಗೆ ಕೇಳಿದರು, ನೀವು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋ ಪ್ರಕರಣದಲ್ಲಿ ನೀವು ವಾಯ್ಸ್ ಸ್ಯಾಂಪಲ್ ಕೊಡ್ತೀರಾ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ಅದಕ್ಕೆ ಕೋರ್ಟಿನ ಆದೇಶ ಬೇಕಾಗುತ್ತಲ್ಲ ವಾಯ್ಸ್ ಸ್ಯಾಂಪಲ್ ಕೊಡಬೇಕಾದ್ರೆ, ಯಾಕಂದ್ರೆ ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ನಮ್ಮ ವಿರುದ್ಧ ನಾವೇ ಹೇಳಿಕೆ ಕೊಡೋದು ಅಗೇನ್ಸ್ಟ್ ಕಾನ್ಸ್ಟಿಟ್ಯೂಷನ್ ಆಗುತ್ತೆ. ಅದಕ್ಕೆ ಕೋರ್ಟ್ ಆರ್ಡರ್ ಇದೆಯಾ, ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಕಂಟೆಂಟ್ ಇರುವಂತ ಇದರಲ್ಲಿ ಕೋರ್ಟ್ ಆರ್ಡರ್ ಇದೆ ಅಂದಿದ್ದಕ್ಕೆ ಅವರು ಕೋರ್ಟ್ ಆರ್ಡರ್ ತೋರಿಸಿದ್ರು. ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋ ಇದರಲ್ಲಿ ಕ್ರೈಮ್ ನಂಬರ್ 78ರಲ್ಲಿ ಕೋರ್ಟ್ JMFC ಬೆಳ್ತಂಗಡಿದ್ದು ಕೋರ್ಟ್ ಆರ್ಡರ್ ತೋರಿಸಿದ್ರು. ನಾನು ಆಯ್ತು ಅಂತ ಹೇಳಿದೆ. ಅದಾದ್ಮೇಲೆ ನೀವು 3 ಸಾರಿ ಇದನ್ನ ಓದಬೇಕು ವಾಯ್ಸ್ ಸ್ಯಾಂಪಲ್, ಯಾಕಂದ್ರೆ ಪದ್ಧತಿ ಹಂಗೆ ಇರ್ತದೆ, ರೆಕಾರ್ಡ್ ಅಂದ್ರೆ 3 ಸಾರಿ ರೆಕಾರ್ಡಿಂಗ್ ಮಾಡಬೇಕು. ಅದರಲ್ಲಿ ಬರೆದಿದ್ರು ಅವರು, ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಅವ್ರು ಹೇಳಿದ್ರು. ನಾನು ಅಂದೆ, ಹೌದು, ಅಂದ್ರೆ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಅಂದೆ. ಬೀಪ್ ಸೌಂಡ್ ಬಂತು, ಸ್ಟಾಪ್ ಅಂದ್ರು. ನೆಕ್ಸ್ಟ್ ಇನ್ನೊಂದ್ಸರಿ ಹೇಳಿದ್ರು, ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋದನ್ನ ಮತ್ತೆ ಕೊಟ್ಟರು ಓದಕ್ಕೆ. ಮತ್ತೆ ನಾನು ಹೇಳಿದೆ, ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ 2 ಸರಿ ಆಯ್ತು. 3ನೇ ಸರಿ ಹೇಳಿ ಅಂದ್ರು. ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಕೊಟ್ಟಿದ್ರು. ಮತ್ತೆ ನಾನು ಓದಿದೆ, ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅಂತ ಹೇಳಿ. ಸೊ ಅದಾದ್ಮೇಲೆ 3 ಸರಿ ಕಂಪ್ಲೀಟ್ ಆಯ್ತು. ಅವಾಗ ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋ ಪ್ರಕರಣದಲ್ಲಿ ಕ್ರೈಮ್ ನಂಬರ್ 78ರಲ್ಲಿ ನೀವು ಸಹಕಾರ ಕೊಟ್ಟಿದ್ದೀರಿ ಅಂದ್ರು. ಹೌದು, ನಾನು ಪೊಲೀಸರು ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಕ್ರೈಮ್ ನಂಬರ್ 78/25ರಲ್ಲಿ ಹರ್ಷೇಂದ್ರನ ಒದ್ದೊಳಗೆ ಹಾಕಬೇಕು ಅನ್ನೋ ಪ್ರಕರಣದಲ್ಲಿ ನಾನು ಸಹಕಾರ ಕೊಟ್ಟಿದ್ದೇನೆ, ಇನ್ನು ಮುಂದೂ ಕೂಡ ಸಹಕಾರ ಕೊಡ್ತೇನೆ ಅಂತ ಹೇಳಿ ಧನ್ಯವಾದ ಹೇಳಿ ಹೊರಗಡೆ ಬಂದೆ. ಇಷ್ಟು ಇದಕ್ಕೆ ಅದರ ಸಲುವಾಗಿ ಇಷ್ಟೊಂದು ಲೇಟ್ ಆಯ್ತು. ಸರ್, ಯಾರು ಸರ್ ಕಂಪ್ಲೇಂಟ್ ಕೊಟ್ಟಿದ್ದು ನಿಮ್ಮ ಮೇಲೆ? ಅದು ಯಾರು ಅಂತ ನನಗೆ ಗೊತ್ತಿಲ್ಲ. ಆಕ್ಚುಲಿ ಕಂಪ್ಲೇಂಟ್ ಅವ್ರು ಕೊಡಕ್ಕೆ ಬರೋದಿಲ್ಲ. ಬೇರೆ 3 ಕಂಪ್ಲೇಂಟ್ ಹಿಂಗೆ ಆ ಬೆನಕ ಹಾಸ್ಪಿಟಲ್ ಸುವರ್ಣ ನ್ಯೂಸ್ ಅಲ್ಲಿ ಸುಳ್ಳು ಪ್ರಸಾರ ಮಾಡ್ತಿದ್ರು. ಜನ ಅವ್ರನ್ನು ಬಹಳ ಉದ್ರೇಕಗೊಂಡು ಅವ್ರ ಮೇಲೆ ಹೋಗಿದ್ರು. ಅವ್ರನ್ನ ಸೈಡಿಗೆ ಒಳಗಡೆ ಕುಡಿಸಿ ನೀರ್ಗೀರೆಲ್ಲ ಕುಡಿಸಿ ಅವ್ರನ್ನ ಆರೈಕೆ ಮಾಡಿ ಅವ್ರನ್ನ ಟೆಸ್ಟ್ ಮಾಡಿಸಿ ಕಳಿಸಿದ್ದು ನಾನು, ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರು. ನಾವೇ ಹಲ್ಲೆ ಮಾಡಿವಿ ಅಂತೇಳಿ ಸುಳ್ಳು ಅಂದ್ಕೊಟ್ಟಿದ್ದಾರೆ. ಹುಬ್ಬಳ್ಳಿ ಜೈನರಿಗೆ ನಾನು ಯಾವಾಗಂದೆ ಅಥವಾ ಜೈನ್ ಧರ್ಮಕ್ಕೆ ಯಾವಾಗಂತೆ ನನಗೆ ಗೊತ್ತಿಲ್ಲ. ಅಜಿತ್ ಜೈನ್ಗೆ ಅಂದಿದ್ದಕ್ಕೆ ಅದೇ ಸುವರ್ಣ ಚಾನೆಲ್ ಅಜಿತ್ ಜೈನ್ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿದ್ದಕ್ಕೆ ಹುಬ್ಬಳ್ಳಿಯಲ್ಲಿ ನಾನು ಜೈನ್ ಧರ್ಮಕ್ಕೇನೋ ಯಾವತ್ತಿಗೂ ನಾ ಯಾವ ಧರ್ಮಕ್ಕೂ ಬೈದವನಲ್ಲ. ಅದು ಕೂಡ ಒಂದು ಫೇಕ್ ಕೇಸ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಬೆನಕ ಹಾಸ್ಪಿಟಲ್ ನಾವು ಗುಂಪು ಅಕ್ರಮ ಕೂಟ ಸೇರಿಸಿದ್ವಿ ಅಂತೇಳಿ ಆ ಜನಗಳನ್ನ
ಶಾಂತಿಯುತವಾಗಿ ನಿರ್ಗಮ ಮಾಡೋದಕ್ಕೆ ಪೊಲೀಸರಿಗೆ ಸಹಕಾರ ಕೊಟ್ಟವ್. ನಾನು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಮತ್ತು ನಮ್ಮ ಜೊತೆಗಿರುವಂತ ನಮ್ಮ ಕೋಟ್ಯಾನವರು ಬಂದಿದ್ರು, ಎಲ್ಲರೂ ಸಹಕಾರ ಮಾಡಿದ್ದೀವಿ. ಆದ್ರೂ ಕೂಡ ನನ್ನ ಮೇಲೆ ಮತ್ತೆ ಸಮೀರ್ ಬೆದರಿಕೆ ಉಂಟು. ಸಮೀರ್ ನೋಡೇ ಇಲ್ಲ. ಸುಮ್ಮನೆ ಸಮೀರ್ ಅಂತಲ್ಲಿ ಈಗ ಸಂಚಾರಿ ಸ್ಟುಡಿಯೋ ಆದ ನಿಮಗೆ, ಆನಂತರ ಕೂಡ್ಲಾರಾಮ್ ಪೇಜ್ ಅವರಿಗೆ, ಅಭಿ ಅವರಿಗೆ ಮತ್ತು ಸೋಹನ್ ಅವ್ರಿಗೆ, ಪ್ರಮೋದ್ ಅವರಿಗೆ ಉಪಚಾರ ಆರೈಕೆ ಹೆಂಗಿದೆ ಅಂತ ಗಾಬರಿಯಾಗಿ ಬಂದಿದ್ದಾನೆ. ಅವ್ರು ನೋಡೇ ಇಲ್ಲ. ಸಮೀರ್ ಬೆದರಿಕೆ ಕೊಟ್ಟಿದ್ದ ಅಂತೇಳಿ ಸಮೀರ್ ಮೇಲೆ ಒಂದು ಫೇಕ್ ಕೇಸ್ ಇದ್ದಾರೆ. ಅಂದ್ರೆ ಎಲ್ಲ ನಕಲಿ ಕೇಸು. ಈ ನಕಲಿ ದೇವಮಾನವನ ಚಟ ಅಂತ ಹೇಳಿದ್ರೆ ಬರೀ ನಕಲಿ ಕೇಸು. ಪ್ರತಿಯೊಂದನ್ನು ನಕಲಿ ಪತ್ರಕರ್ತರನ್ನ ಇಟ್ಕೊಳ್ಳೋದು, ನಕಲಿ ಕೇಸ್ ಹಾಕೋದು. ಹಿಂಗಾಗಿ ಇವತ್ತು 1:30 ತನಕ ವಿಚಾರಣೆ ಎದುರಿಸಿ, ಯಾಕಂದ್ರೆ ಪೊಲೀಸರಿಗೆ ಸಹಕಾರ ಕೊಡಬೇಕು. ಹಿಂಗಾಗಿ ನಾವು ಬಂದು ಈಗ ಮುಗಿಸಿ ಹೋಗ್ತಾ ಇದ್ದೇನೆ. ಜಯಂತರು ಇನ್ನೂ ಕೂಡ ಅವರು ಏನಂತಂದ್ರೆ ಅಟೆಂಡ್ ಆಗ್ತಾ ಇದ್ದಾರೆ. ಎನ್ಕ್ವೈರಿ ನಡೀತಾ ಇದೆ ಜಯಂತ್ ಟಿ ಅವ್ರದ್ದು. ಸರ್, ಎಷ್ಟು ಜನ ಬಂದಿದ್ದೀರಿ ಇವತ್ತು ವಿಚಾರಣೆಗೆ? ಮಹೇಶೆಟ್ಟಿ ತಿಮ್ಮರೋಡಿ ಅವರು, ನಾವು ಜಯಂತ್ ಅವರು. ಸರ್, ಈಗ ಮಹೇಶೆಟ್ಟಿ ತಿಮ್ಮರೋಡಿ ಅವರು ಬಂಧನ ಆಗ್ತದೆ, ಈಗ ಆಗ್ತದೆ, ಇವತ್ತಾಗ್ತದೆ ಅಂತ ಎಲ್ಲ ಮಾಧ್ಯಮದಲ್ಲಿ ಬರ್ತಾ ಇದೆ. 3 ವರ್ಷದಿಂದ ಇದನ್ನೇ ಹೇಳ್ತಾ ಹೋಗ್ತಾ ಇದಾರೆ ಅವರು. ಬಂಧನ ಆಗುತ್ತೆ ಸರ್? ಬಂಧನ ಯಾಕಾಗ್ತದೆ? ಆ ಬಂಧನ ಆಗುವಂತದ್ದು ಏನ್ ಮಾಡಿದಾರೆ ಅವರು? ಮೊನ್ನೆ ವಿಧಾನಸೌಧದಲ್ಲೇ ಸುಳ್ಳು ಹೇಳಿಸಿದ್ರಲ್ಲ. ವಿಧಾನಸೌಧ ಸದನದಲ್ಲಿ ಸುರೇಶ್ ಕುಮಾರ್ ಅಂತ ಬಹಳ ಪ್ರಜ್ಞಾವಂತ ಅನ್ಕೊಂಡಿದ್ವಿ ನಾವು. ಆದ್ರೆ ಅವರು ಹೆಬ್ಬೆಟ್ ಸುರೇಶ್ ಕುಮಾರ್ ಆದ್ರು. ಹೆಬ್ಬೆಟ್ ಅಂತ ಹೇಳಿದ್ರೆ ಅನಕ್ಷರಸ್ಥರು ಕೂಡ ಹಸಿ ಸುಳ್ಳು ಹೇಳಂಗಿಲ್ಲ, ಇದ್ದಂಗೆ ಹೇಳ್ತಾರೆ. ಅನಕ್ಷರಸ್ಥರು ಬಹಳ ಮುಗ್ಧರಿರ್ತಾರೆ. ಇವರು ಆ ಹೆಬ್ಬೆಟ್ ಮಂಜ ಅಂತ ಹೇಳಿ ಒಬ್ಬ ರೌಡಿ ಶೀಟರ್ ಇದ್ದಾನೆ. ಈಗ ನನಗೆ ಭಯ ಅಂತ ಹೇಳಿದ್ರೆ ಅಷ್ಟೊಂದು ಹೆಸರಿರುವಂತ ಶಾಸಕರು ಸುರೇಶ್ ಕುಮಾರ್ ಅವರಿಗೆ ಆ ಹೆಬ್ಬೆಟ್ ಮಂಜಂದು ಏನು ಬಿರುದು ಇದೆಯಲ್ಲ, ಜನ ಎಲ್ಲಿ ಅವರಿಗೆ ಹೆಬ್ಬೆಟ್ ಸುರೇಶ್ ಕುಮಾರ್ ಅಂತಾರಂತ ಕರೀತಾರಂತ ಭಯ ನನಗೆ ಕಾಡ್ತಾ ಇದೆ. ಯಾಕಂದ್ರೆ ಒಳ್ಳೆ ಹೆಸರು ಮಾಡಿದವರು, ಅವ್ರ ಬಗ್ಗೆ ಬಹಳ ಗೌರವ ಇದ್ದವರು. ಆ 2 ವರ್ಷದ್ದು ವಿಡಿಯೋ, ಅದು ಹರೀಶ್ ಪುಂಜಾ ಹೇಳಿದಕ್ಕೆ ರೆಫರೆನ್ಸಿಗೆ ಮಾತಾಡಿದಕ್ಕೆ ಸುರೇಶ್ ಕುಮಾರ್ ಜಿಗದ್ ಮಾತಾಡ್ತಾ ಇದ್ದಾರೆ, ಗಂಟ್ಲು ಹರ್ಕೊಳ್ಳಂಗ್ ಹೇಳ್ತಾ ಇದ್ದಾರೆ. ಒಬ್ಬ ಅತ್ಯಾಚಾರಿ ಕುಟುಂಬವನ್ನ ರಕ್ಷಣೆ ಮಾಡೋದಕ್ಕೆ ಇವತ್ತು ಇಡೀ ವಿಧಾನಸೌಧ ನಿಂತಿದೆ ಅಂತ ಹೇಳಿದ್ರೆ ಬಹುಶಃ ಇಂಥ ಕರಾಳ ದಿನ ಈ ರಾಜ್ಯ ನೋಡಿರ್ಲಿಕ್ಕಿಲ್ಲ. ಅದಕ್ಕೆ ಜನಸಾಮಾನ್ಯರು ಎದ್ದೇಳಬೇಕು, ಜನ ಜಾಗೃತರಾಗಬೇಕು ಅಂತ ನಾ ವಿನಂತಿ ಮಾಡ್ಕೋತೀನಿ. ಸರ್, SIT ತನಿಖೆ ಹೇಗೆ ನಡೀತಾ ಇದೆ? ಇನ್ನು ಈಗಾಗಲೇ ಭೀಮನನ್ನು ಕರ್ಕೊಂಡೋಗಿ ಹೂತಾಕಿರೋ ಜಾಗ ತೋರಿಸುವುದು ಎಲ್ಲ ಮುಗಿದೋಗಿರಬಹುದಾ? ಅಲ್ಲ, ಇನ್ನು ಸಾಕಷ್ಟಿದೆ ನೋಡಿ. ಅದು SITನೇ ತೀರ್ಮಾನ ಮಾಡ್ತದೆ, ನಾವು ಹೇಳಕ್ಕಾಗಲ್ಲ. ನಾನು ಒಬ್ಬ ಜನಸಾಮಾನ್ಯನಾಗಿ ಅಭಿಪ್ರಾಯ ಹೇಳಬಹುದು ಅಷ್ಟೇ. SITದವರು ಚೆನ್ನಾಗೇ ಮಾಡ್ತಾ ಇದ್ದಾರೆ. FSL ರಿಸಲ್ಟ್ ಬರ್ಲಿಕ್ಕೆ ಎಷ್ಟು ಸಮಯ ಆಗ್ಬಹುದು ಸರ್? ಗೊತ್ತಿಲ್ಲ, ನಾನು ಮೇ ಬಿ 1 ವಾರನೂ ಆಗ್ಬಹುದು, 10 ದಿನ ಆಗ್ಬಹುದು. ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಸರ್, ಜಯಂತ್ ಅವರ ವಿಚಾರಣೆ, ಅವ್ರದ್ದು ಕೂಡ ಅದೇ ಕೇಸ್ ಬಗ್ಗೆ ಇವೇ ಫೇಕ್ ಕೇಸ್. ಯಾವ ಬೇಕಾದ್ರೂ ಯಾವ ಗೊತ್ತಿಲ್ಲ ನಮ್ಗೆ, ಯಾವ ಟೈಮಿಗೆ ಏನ್ ಹಾಕ್ತಾರೋ ಒಟ್ಟು ಹಾಕ್ತಾ ಇರ್ತಾರೆ. FIR ಹಾಕೋದು ಅಂತ ಹೇಳಿದ್ರೆ ಒಂಥರ ಅವ್ರು ಸಲೀಸಾಗಿಬಿಟ್ಟಿದೆ. ಸರಿ ಸರ್, ಸರಿ, ಥ್ಯಾಂಕ್ ಯು.